ಹರಿ ಓಂ ಸಾಯಿರಾಮ್ ಸ್ನೇಹಿತರೆ, ಇವತ್ತಿಗೆ ನಾನು ನಿಮಗೆ ಹೇಳ್ತಾ ಇರುವಂತಹ ಟಾಪಿಕ್ಕು ಎಸ್, ಸೋಲ್ಮೇಟ್ ಆಗಿರ್ಬೋದು ಅಥವಾ ಟ್ವಿನ್ ಫ್ಲೇಮ್ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ನಿಮ್ಮ ಬಾಂಧವ್ಯ ಎಂಥ ವ್ಯಕ್ತಿಯ ಜೊತೆಯಲ್ಲಿದ್ರೂ ಇವತ್ತಿಗೆ ನಿಮಗೆ ಅನಿಸ್ತಿರ್ಬೋದು, ಆ ವ್ಯಕ್ತಿಯ ಜೊತೆ ನನ್ನ ಜೀವನ ಶುರುವಾಗಬೇಕು ಅಂತ ಆಸೆ ಇರುತ್ತೆ. ಆದರೆ ಅದಕ್ಕಿಂತ ಮುಂಚೆ ನಿಮ್ಗೆ ಆ ವ್ಯಕ್ತಿ ಜೊತೆ ಅಂಥ ಕನೆಕ್ಷನ್ ಏನಿರ್ಬೋದು, ಅಷ್ಟೊಂದು ಇಷ್ಟಪಡೋ ಅಂಥದ್ದು ಏನಿರ್ಬೋದು, ಅವರು ನಿಮ್ಮನ್ನು ಇಷ್ಟಪಡೋದಿರಲಿ ಅಥವಾ ನೀವು ಅವ್ರನ್ನ ಇಷ್ಟಪಡೋದಿರಲಿ, ಇಷ್ಟೊಂದು ತುಂಬ ಹಚ್ಕೊಳ್ಳೋ ಅಂಥದ್ದು ಏನಿರ್ಬೋದು. ಖಂಡಿತವಾಗ್ಲೂ ಹಿಂದಿನ ಜನ್ಮದ ಋಣ ಇಲ್ಲದೆ ಯಾವುದೂ ಈ ಜನ್ಮದಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಯಾರಾದರೂ ಒಬ್ಬರು ಪ್ರಾಮಿಸ್ ಮಾಡಿರ್ತೀರ, ಮುಂದಿನ ಜನ್ಮದಲ್ಲಿ ನಾವಿಬ್ಬರು ಭೇಟಿಯಾಗೋಣ, ಮದುವೆ ಆಗೋಣ, ಪ್ರೀತಿ ಮಾಡೋಣ, ಅಥವಾ ಇಬ್ಬರು ಒಟ್ಟಿಗೆ ಜೀವನ ಪರ್ಯಂತವಾಗಿ ಬೇರೆ ಬೇರೆ ರೀತಿಯಾದಂತಹ ಸಂದರ್ಭ ಅಥವಾ ರಿಲೇಷನ್ಶಿಪ್ಗಳನ್ನ ಬೆಳೆಸ್ಬೋದು. ಯಾವುದೇ ರೀತಿಯಾದಂಥದ್ದು ಇರ್ಬೋದು. ಸೋಲ್ಮೇಟ್ ಅಂತ ಅಂದರೆ ನಿಮಗೆ ಗಂಡ ಹೆಂಡತಿ ಅಲ್ಲ, ಬೇರೆ ಯಾವುದೇ ರಿಲೇಷನ್ಶಿಪ್ ಆದರೂ ಇರುತ್ತೆ. ಆದರೆ ನಾವು ಇವತ್ತು ನೋಡ್ತಾ ಇರೋದು ರಿಲೇಷನ್ಶಿಪ್ಪಲ್ಲಿ ಎಸ್, ನೀವು ಪ್ರೀತಿ ಮಾಡುತ್ತಿರುವ ಹುಡುಗ ಹುಡುಗಿ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ಆದವರ ಬಗ್ಗೆ ನಾನು ಪರ್ಟಿಕ್ಯುಲರಾಗಿ ನಿಮ್ಮ ಈ ಹಸ್ಬೆಂಡ್ ಆ್ಯಂಡ್ ವೈಫು ಮತ್ತು ಲವರ್ಸ್ ಮಧ್ಯದಲ್ಲಿ ಇರುವಂತಹ ರಿಲೇಷನ್ಶಿಪ್ ಬಗ್ಗೆ ನಾನು ಇವತ್ತು ನೋಡ್ತಾ ಇದ್ದೀನಿ. ಮುಂದಿನ ಬಾರಿ ಎಲ್ಲರ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ಪು ಹೇಗಿದೆ, ಅವ್ರ ಜೊತೆ ಹೇಗೆ ನಡೀತಾ ಇದೆ ಅನ್ನೋವಂಥದ್ದನ್ನು ಚೆಕ್ ಮಾಡೋಣ. ಓಕೆ, ಇವಾಗ ನಾವು ಫಸ್ಟು ಏನು ನೋಡ್ತಾ ಇದ್ದೀವಿ ಅಂತಂದರೆ, ಖಂಡಿತವಾಗ್ಲೂ ಕೆಲವರಿಗೆ ಕ್ವೆಶನ್ಸ್ ಇರುತ್ತೆ. ನನಗೆ ಇವಳು ಹೆಂಡತಿಯಾಗಿ ಬರೋದಕ್ಕೆ ನಾನು ಏನೋ ಹಿಂದಿನ ಜನ್ಮದಲ್ಲಿ ಇವಳು ನನಗೇನಾಗಿದ್ಲೋ ಏನೋ, ಅಥವಾ ನನ್ನ ಗಂಡ ಏನಾಗಿದ್ನೋ ಏನೋ, ಅಥವಾ ನಾನು ಲವ್ ಮಾಡ್ತಾಯಿದ್ದೀನಿ ಅಂದರೆ ಇವನ್ನ ಕನೆಕ್ಷನ್ ಏನೋ ಇದೆ ನಮ್ಮಿಬ್ಬರ ಮಧ್ಯದಲ್ಲಿ, ತುಂಬ ಸ್ಟ್ರಾಂಗ್ ಕನೆಕ್ಷನ್ನು, ಬಿಟ್ಟಿರೋದಕ್ಕಾಗೋದಿಲ್ಲ ಅಂಥ ಕನೆಕ್ಷನ್ನು. ಆ್ಯಂಡ್ ಏನೇ ಸಮಸ್ಯೆ ಬಂದರೂ ಇಬ್ಬರು ಒಟ್ಟಿಗೆ ಪರಿಹಾರ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿ ಬರ್ತಾ ಇದೆ. ಒಂದು ರಿಲೇಷನ್ಶಿಪ್ಪಲ್ಲಿ ಮೆಚ್ಯೂರಿಟಿ ಇದೆ ಅಂತ ಅನಿಸೋ ಅಂಥದ್ದು ಏನಾದರೂ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ನೀವಿಲ್ಲಿ ನೋಡ್ಬೋದು. ನಾನಿಲ್ಲಿ 2 ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಈ 2 ಕಾರ್ಡ್ನ ನಿಮ್ಮ ಮುಂದೆಯೇ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ನೀವು ಖಂಡಿತವಾಗ್ಲೂ ನೋಡ್ಬೋದು ಇದು ಯಾವ ರೀತಿಯಾದಂತಹ ರಿಲೇಷನ್ಶಿಪ್ ಇರ್ಬೋದು, ಪಾಸ್ಟ್ ಲೈಫಲ್ಲಿ ನಿಮ್ಮಿಬ್ಬರು ಮಧ್ಯದಲ್ಲಿ ಅಂತ. ಇದು ಕಾರ್ಡ್ 1, ಇದು ಕಾರ್ಡ್ 2 ಅಂತ ಕನ್ಸಿಡರ್ ಮಾಡಿಕೊಂಡು ನಿಮ್ಮ ಮನಸ್ಸು, ನಿಮ್ಮ ಇಂಟಿಟಿವಿಟಿ, ನಿಮಗೇನು ಅನಿಸುತ್ತೆ ಖಂಡಿತವಾಗ್ಲೂ ಈ ಕಾರ್ಡ್ ಪಿಕ್ ಮಾಡಬೇಕಾ ಅಥವಾ ಈ ಕಾರ್ಡ್ ಪಿಕ್ ಮಾಡಬೇಕಾ ಅಂತ ನಿಮಗೆ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಇಂಟಿಟಿವ್ ಆಗಿ ನೀವು ಪಿಕ್ ಮಾಡ್ಬೋದು ಅಂತ ಹೇಳ್ತೀನಿ. ಸ್ವಲ್ಪ ವಿಡಿಯೋನ ಪಾಸ್ ಮಾಡಿ ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಕೊಳ್ಳಿ ಯಾವುದನ್ನ ಪಿಕ್ ಮಾಡೋದು ಅಂತ. ಓಕೆ, ಇವಾಗ ನಾನು ಫಸ್ಟ್ ಕಾರ್ಡ್ ನೋಡ್ತಾ ಇದ್ದೀನಿ. ಈ ಫಸ್ಟ್ ಕಾರ್ಡಲ್ಲಿ ಖಂಡಿತವಾಗ್ಲೂ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಯಾರಾದರೂ ವ್ಯಕ್ತಿ ಆಗಿ ಬರೋಲ್ಲ, ಅವ್ರದ್ದು ಹೇಗಿದೆ ಅಂತ. ವಾವ್, ದ ಸ್ಟ್ರೆಂತ್ ಅಂತ ಬಂದಿದೆ ಸ್ನೇಹಿತರೆ. ನಿಜವಾಗ್ಲೂ ನಿಮ್ಮದು ಪಾಸ್ಟ್ ಲೈಫ್ ಕನೆಕ್ಷನ್ ಖಂಡಿತವಾಗ್ಲೂ ಇದೆ. ನೀವು ಯಾವ ವ್ಯಕ್ತಿನ ಇಷ್ಟಪಡ್ತಾ ಇದ್ದೀರಾ ಅವರ ಕನೆಕ್ಷನ್ ಖಂಡಿತವಾಗ್ಲೂ ಇದೆ. ಈ ಕನೆಕ್ಷನ್ ಆಗೋದಕ್ಕೂ ಇನ್ನೂ ಒಂದು ಹೇಳ, ಸ್ಪಿರಿಚುಯಾಲಿಟಿಲಿ ಖಂಡಿತವಾಗ್ಲೂ ನಿಮಗೆ ಈ ಕನೆಕ್ಷನ್ ಹೇಗೆ ಬಂತು ಅಂತ. ಸಾಕ್ಷಾತ್ ಪಾರ್ವತಿ ದೇವಿಯ ಆಶೀರ್ವಾದ ನಿಮ್ಮಲ್ಲಿದೆ. ಯಾರು ಈ ಕಾರ್ಡ್ ಏನಾದರೂ ಸೆಲೆಕ್ಟ್ ಮಾಡಿದ್ದೀರಾ ಅವ್ರು ಖಂಡಿತವಾಗ್ಲೂ ತಾಯಿಯ ಯಾವುದಾದ್ರೂ ಒಂದು ಸ್ವರೂಪವನ್ನು ತುಂಬ ಪೂಜೆ ಮಾಡುವಂತಹ ವ್ಯಕ್ತಿ ಅಂತ ಹೇಳ್ತೀನಿ. ಎಸ್, ಕನ್ಫರ್ಮ್ ಆಗಿ ಹೇಳ್ತೀನಿ, ತಾಯಿಯನ್ನು ಪೂಜೆ ಮಾಡುವಂತಹ ವ್ಯಕ್ತಿ ನೀವು. ಆಕೆ ಕಂಡ್ರೆ ಭಾಳ ವಿಪರೀತ ಪ್ರೀತಿ ನಿಮಗೆ. ಯಾವುದೇ ಒಂದು ಮಿಸ್ ಮಾಡಿದ್ರೂ ಆಕೆ ಪೂಜೆ ಮಾಡೋದನ್ನು ಮಿಸ್ ಮಾಡೋದಿಲ್ಲ ನೀವು, ಆಕೆ ದರ್ಶನ ಮಾಡೋದನ್ನು ಮಿಸ್ ಮಾಡೋದಿಲ್ಲ ನೀವು. ಖಂಡಿತವಾಗ್ಲೂ ತುಂಬ ಒಳ್ಳೆಯ ವ್ಯಕ್ತಿ ನೀವು. ತುಂಬ ಸಹನೆ ಉಳ್ಳವರಂಥವ್ರಿದ್ದೀರಾ, ಮತ್ತು ನಿಮಗೆ ತುಂಬ ಸ್ಪಿರಿಚುಯಾಲಿಟಿ ಕಡೆ ತುಂಬ ಹೆಚ್ಚಿನ ಒಲವು ಜಾಸ್ತಿ, ಮತ್ತು ಎಲ್ಲವೂ ನಿಮಗೆ ತಿಳ್ಕೊಳ್ಳುವಂತಹ ಕುತೂಹಲ ಹೆಚ್ಚು. ಆ್ಯಂಡ್ ನಿಮಗೆ ದೈವ ಅಂದರೆ ಭಾಳ ಇಷ್ಟ. ಅಷ್ಟೇ, ನೀವು ಯಾವುದೇ ಒಂದು ಪ್ರೀತಿ ಮಾಡಿದ್ರು, ನೀವು ಯಾರನ್ನೇ ಇಷ್ಟಪಟ್ಟರು ಆ ಪ್ರೀತಿಗೆ, ಆ ಸ್ನೇಹಕ್ಕೆ ರೆಸ್ಪೆಕ್ಟ್ ಕೊಡುವಂತಹ ವ್ಯಕ್ತಿ ಅಂತ ಹೇಳ್ತೀನಿ ನಾನು.
ಖಂಡಿತವಾಗ್ಲೂ ಈ ಕಾರ್ಡ್ ಬಂದಿದೆ ಅಂತಂದರೆ ನಿಮ್ಮ ಪಾಸ್ಟ್ ಲೈಫ್ ಜರ್ನಿ ಹೇಗಿತ್ತು, ಅವ್ರಿಗೂ ನಿಮಗೂ ಏನು ಕನೆಕ್ಷನ್ ಮತ್ತೆ ಬಂದಿದೆ, ನೀವು ಅವ್ರ ಜೊತೆ ನೀವು ಹೇಗಿದ್ದೀರಾ ಅನ್ನೋವಂಥದ್ದನ್ನು ನೋಡೋಣ. ವಾವ್, ನಿಜವಾಗ್ಲೂ ನನಗೆ ಈ ಕಾರ್ಡ್ ಬಂದರೆ ನನಗೆ ಭಾಳ ಇಷ್ಟ ಆಗುತ್ತೆ. ಗ್ಯಾಲಕ್ಟಿಕ್, ಓಕೆ. ಇನ್ನೂ ಒಂದು ಕಾರ್ಡ್, ಓಕೆ, ನೋಡೋಣ. ಇನ್ನೊಂದು ಕಾರ್ಡ್ ಬಂದಿದೆ, ಅದನ್ನು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ, ಏನು ಅಂತ ಹೇಳ್ತೀನಿ. ಸ್ನೇಹಿತರೆ, ಇಲ್ಲಿ ಬಂದಿರುವಂತಹ ಕಾರ್ಡು ಗ್ಯಾಲಕ್ಟಿಕ್ ಅಂತ ಬಂದಿದೆ. ಅಂದರೆ ಬ್ರಹ್ಮಾಂಡ ತೋರಿಸ್ತಾ ಇದೆ ಮತ್ತು ಗ್ಯಾಲಕ್ಸಿ ತೋರಿಸ್ತಾ ಇದೆ. ಮೇ ಬಿ ನೀವು ಹಿಂದಿನ ಜನ್ಮದಲ್ಲಿ ಇಬ್ಬರು ಬೇರೆ ಗ್ಯಾಲಕ್ಸಿ, ಬೇರೆ ಬ್ರಹ್ಮಾಂಡದಲ್ಲಿ ಜೊತೆಯಾಗಿದ್ರಿ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮ್ಮಿಬ್ರಿಗೂ ಯೂನಿವರ್ಸ್ದು ಬ್ಲೆಸ್ಸಿಂಗ್ಸಿಂದ ನೀವು ಮತ್ತೆ ವಾಪಸ್ ಬಂದಿದ್ದೀರಾ. ನಿಮಗೆ ನೀವು ಅಂದ್ಕೊಂಡು ಬಂದಿದ್ದೀರಾ, ನಾವಿಬ್ಬರು ಮತ್ತೆ ಭೇಟಿ ಆಗಬೇಕು ಈ ಭೂಮಿ ಮೇಲೆ, ನಮ್ಮಿಬ್ಬರ ಜೀವನ ಸಮರಸವಾಗಿ ನಡಿಬೇಕು ಅಂತ ನೀವು ಭಾಳ ಇಷ್ಟಪಟ್ಟು ಬಂದಿರುವಂತಹ ವ್ಯಕ್ತಿ ಅಂತ ನಾನು ಹೇಳಬಲ್ಲೆ. ತುಂಬ ಒಳ್ಳೆಯ ಕಾರ್ಡ್ ಇದು ಬಂದಿರೋದು. ಆ್ಯಂಡ್ ಖಂಡಿತವಾಗ್ಲೂ ನಿಮ್ಮ ಬಿಬ್ಲಿಕಲ್ ಅಂತ ಬಂದಿದೆ. ನೀವು ತುಂಬ ಕಷ್ಟ ಜೀವಿ, ನೀವು ಆವಾಗಲೂ ಕೂಡ ತುಂಬ ಕಷ್ಟಪಟ್ಟಿದ್ದೀರಾ ನಿಮ್ಮ ಜೀವನ ಪರ್ಯಂತ. ನೀವು ಆ ಕಾಲದಲ್ಲಿ, ಹಿಂದಿನ ಜನ್ಮದಲ್ಲಿ ಸಮ್ಟೈಮ್ಸ್ ನಿಮ್ಗೆ ಅನಿಸುತ್ತೆ ನೀವು ತುಂಬ ಕ್ರಿಯೇಟಿವ್ ಇದ್ದೀರಾ, ತುಂಬ ಟ್ಯಾಲೆಂಟ್ ಪರ್ಸನ್ ಇದ್ದೀರಾ, ನೀವು ಚಿಕ್ಕ ವಯಸ್ಸಲ್ಲಿ ಏನೇನೋ ಮಾಡಬೇಕು ಅಂತ ಆಸೆ ಪಟ್ಕೊಂಡು ಬಂದ್ರಿ. ಬಟ್ ಅದು ಯಾವುದೂ ನೆರವೇರಿಲ್ಲ. ಬಿಕಾಸ್ ಆಫ್ ನೀವು ಅದನ್ನೆಲ್ಲ ಜಾಸ್ತಿ ಮನಸ್ಸಿಗೆ ಹಚ್ಕೊಂಡು ಬಂದಿಲ್ಲ. ಲೈಕ್ ನಾನು ಮುಂದಿನ ಜನ್ಮದಲ್ಲಿ ಏನಾದರೂ ಆಗಬೇಕು ಅಂದರೆ ಈ ಥರ ಆಗಬೇಕು ಅನ್ನೋ ಅಂಥದ್ದನ್ನ ನೀವು ಅಂದ್ಕೊಂಡು ಬಂದಿಲ್ಲ. ಬಟ್ ಆದರೆ ನಿಮ್ಗೆ ಕೆಲವು ಸಲ ನೀವು ಯಾರ್ದಾದ್ರೂ ಈ ಕಾರ್ವಿಂಗು, ಪೇಂಟಿಂಗು, ಈ ಕಾರ್ಪೆಂಟಿಂಗ್ ಕೆಲಸ ಅಥವಾ ಇಂಟೀರಿಯರ್ ಡಿಸೈನ್ಸ್ ಅಂಥವೆಲ್ಲ ನೋಡಿದಾಗ ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡುವಂಥದ್ದನ್ನೆಲ್ಲ ನೋಡಿದಾಗ ನಿಮಗೆ ಹುಮ್ಮಸ್ಸು ಬರುತ್ತೆ, ಹೊಸ ಹೊಸ ಐಡಿಯಾಸ್ ಬರುತ್ತೆ. ಈ ಥರ ಹಿಂಗೆ ಮಾಡಬೇಕು, ಈ ಥರ ಈ ರೀತಿ ನಾನು ಈ ರೀತಿ ಮಾಡ್ಬೋದಲ್ವಾ ಈ ಡಿಸೈನ್ನ ಅಂತ ಹೇಳುವಂತಹ ವ್ಯಕ್ತಿ ನೀವು. ಖಂಡಿತವಾಗ್ಲೂ ತುಂಬ ಖುಷಿಯಾಗುತ್ತೆ. ನೀವು ಅವಾಗ ಏನು ಕಷ್ಟಪಟ್ಕೊಂಡು ಬಂದಿದ್ದೀರ ಜೀವನದಲ್ಲಿ, ಬಟ್ ಆದರೆ ನಿಮಗೆ ಯೂನಿವರ್ಸೇ ಆಶೀರ್ವಾದ ಮಾಡಿರೋದು ಮತ್ತೆ ಸೇರಬೇಕು ಅಂತ. ಪ್ರೊಟೆಕ್ಟ್ ಯುವರ್ ಹಾರ್ಟ್, ಗಾರ್ಡ್ ಯುವರ್ ಎಮೋಷನ್ಸ್ ಟು ಅವಾಯ್ಡ್ ಹರ್ಟ್ ಅಂತ ಬಂದಿದೆ. ಖಂಡಿತವಾಗ್ಲೂ ಹಿಂದಿನ ಜನ್ಮದಲ್ಲಿ ನಿಮಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರೋದಕ್ಕಾಗಿಲ್ಲ, ಗಾರ್ಡ್ ಮಾಡ್ಕೊಂಡು ಬರೋದಕ್ಕಾಗಿಲ್ಲ ನಿಮಗೆ ಎಮೋಷನ್ಸು. ಅದಕ್ಕೆ ನೀವು ಈ ಜನ್ಮದಲ್ಲಿ ನಿಮ್ಮ ಹಾರ್ಟ್ನ ಪ್ರೊಟೆಕ್ಟ್ ಮಾಡೋ ಅಂತಹ ಲೆಸನ್ ಕಲಿಬೇಕು ಅನ್ನೋ ಕಾರಣಕ್ಕೋಸ್ಕರ ನೀವು ಬಂದಿದ್ದೀರಾ. ಮೇ ಬಿ ನೀವು ಇಷ್ಟಪಡ್ತಿರೋ ಹುಡುಗನೋ ಹುಡುಗಿನೋ ಅಥವಾ ಗಂಡನೋ ಹೆಂಡತಿಯಿಂದನೋ ನಿಮಗೆ ಹರ್ಟ್ ಆಗಿರ್ಬೋದು. ಓಕೆ, ನಿಮ್ಗೆ ಅವರಿಂದ ಹರ್ಟ್ ಆಗಿದೆ ಅಥವಾ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ. ಅದು ವಾಪಸ್ಸು ನೀವು ಈ ಕರ್ಮನ, ನೀವು ಈ ಸೈಕಲ್ನ ಬ್ರೇಕ್ ಮಾಡೋದಕ್ಕೋಸ್ಕರ ನೀವು ಹುಟ್ಟು ಬಂದಿದ್ದೀರಾ. ಅದಕ್ಕೆ ನೋಡಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದು. ನಿಮಗೆ ಸ್ಟ್ರೆಂತ್ ಇರಬೇಕು, ನೀವು ಸ್ಟ್ರಾಂಗ್ ಆಗಿರಬೇಕು, ಎಲ್ಲವನ್ನೂ ತರ್ಕಬದ್ಧವಾಗಿ ಹ್ಯಾಂಡಲ್ ಮಾಡೋದನ್ನು ಕಲಿಬೇಕು. ಒಂದು ಮೈಂಡ್ಸೆಟ್ ಹೆಂಗಿರಬೇಕು ಅಂದರೆ ನೀವು ಪ್ರಾಫಿಟ್ ಬರಲಿ ಲಾಸ್ ಬರಲಿ ಒಂದೇ ರೀತಿ ಕಾನ್ಸ್ಟೆಂಟ್ ಆಗಿರಬೇಕು. ನಿಮ್ಮ ಹಾರ್ಟ್ ಕೂಡ ಪ್ರೊಟೆಕ್ಷನ್ ಮಾಡ್ಕೋಬೇಕಾಗಿದೆ. ಮೇ ಬಿ ಲಾಸ್ಟ್ ಜನ್ಮದಲ್ಲಿ ನಿಮಗೆ ಹಾರ್ಟ್ ಬ್ರೇಕ್ಸ್ ತುಂಬ ಆಗಿದೆ. ಅದಕ್ಕೆ ಈ ಲೆಸನ್ ನಿಮಗೆ ಹೇಳ್ತಾ ಇದೆ ಕಾರ್ಡಲ್ಲಿ. ನಿಮ್ಮ ಹಾರ್ಟನ್ನ ಗಾರ್ಡ್ ಮಾಡ್ಕೊಳ್ಳಿ, ಎಮೋಷನ್ಸ್ ತುಂಬ ಹಿಡಿದಿಟ್ಕೋಬೇಕು. ಇದರಲ್ಲಿ ನೋಡಿ ಸ್ಟ್ರೆಂತ್ ಕಾರ್ಡಲ್ಲಿ ನಾನು ಹೇಳಬಲ್ಲೆ, ಎಮೋಷನ್ಸ್ನ ಹಿಡಿದಿಟ್ಕೋಬೇಕು. ಒಂದು ಸುಮ್ಮನೆ ಜಸ್ಟ್ ಈ ಕಾರ್ಡನ್ನ ನೋಡಿದ್ರೆ ಒಂದು ಸಿಂಹ ಅಥವಾ ಹುಲಿನ ಅಷ್ಟು ಕಾಮಾಗಿ ಮುಟ್ಟುವಂತಹ ಧೈರ್ಯ ಯಾರಿಗಾದ್ರೂ ಇದೆಯಾ? ಲೈಕ್ ಇದು ಅದೇ ರೀತಿ ರಿಲೇಷನ್ಶಿಪ್ಗಳಲ್ಲೂ ಅಷ್ಟೇ ಭಯ ಆಗುತ್ತೆ ಕೆಲವು ಸಲ. ರಿಲೇಷನ್ಶಿಪ್ಗಳಲ್ಲಿ ಹೇಗೆ ಇವ್ರನ್ನ ಹ್ಯಾಂಡಲ್ ಮಾಡೋದು, ರಿಲೇಷನ್ಶಿಪ್ಗೆ ಹೋಗೋದಕ್ಕೆ ಭಯ ಆಗುತ್ತೆ, ಮದುವೆ ಆಗೋಕ್ಕೆ ಭಯ ಆಗುತ್ತೆ, ಮದುವೆ ಆದಮೇಲೆ ಭಯ, ಹೆಂಗೆ ದಿನ ಕಳೆಯೋದು ಅಂಥ ವ್ಯಕ್ತಿ ಜೊತೆ ಅಂತ ಹೆದರಿಕೆ ಆಗುತ್ತೆ. ಬಟ್ ಆ ಭಯನ ಹೆದರಿಸಿ ನೀವು ನಿಲ್ಲಬೇಕು ಅನ್ನೋದೇ ಈ ಕಾರ್ಡಲ್ಲಿ ಹೇಳ್ತಾ ಇರೋದು. ಆ್ಯಂಡ್ ಲೆಸನ್ ಕೂಡ ನಿಮ್ಗೆ ಅದೇ ಇಲ್ಲಿ ತೋರಿಸ್ತಾ ಇದೆ. ಖಂಡಿತವಾಗ್ಲೂ ಸ್ನೇಹಿತರೆ, ನಿಮಗೆ ಆ ಲೆಸನ್ ಕೂಡ ಕಲಿಬೇಕಾಗಿದೆ. ಮೇ ಬಿ ನೀವು ಇನ್ ದ ಪ್ರೋಸೆಸ್ಸಲ್ಲಿದ್ದೀರಾ ನೀವು. ಓಕೆ, ಈ ಲೆಸನ್ ಕಲಿಯುವ ಪ್ರೋಸೆಸ್ಸಲ್ಲಿ ಕೂಡ ನೀವು ಇದ್ದೀರಾ. ಮೇ ಬಿ ನಿಮಗೆ ಹರ್ಟ್ ಮಾಡಿರ್ಬೋದು ಈಗ ಆಲ್ರೆಡಿ ನಿಮ್ಮ ವ್ಯಕ್ತಿ. ಬಟ್ ಆದರೆ ನೀವು ಇನ್ ದ ಪ್ರೋಸೆಸ್ ಏನಂದರೆ ಇವೆಲ್ಲ ನಡೀತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ ನಡೀತಾ ಇರುತ್ತೆ ಜೀವನದಲ್ಲಿ ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡಿರುವಂತಹ ವ್ಯಕ್ತಿ. ಎಸ್, ನೈಟ್ ಆಫ್ ಕಪ್ಸ್. ನೀವು ತುಂಬ ರೊಮ್ಯಾಂಟಿಕ್ ಪರ್ಸನ್ನು. ನಿಮ್ಮ ವ್ಯಕ್ತಿಯೂ ಕೂಡ ತುಂಬ ರೊಮ್ಯಾಂಟಿಕ್ ಪರ್ಸನ್ ಇದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ
ಆ್ಯಂಡ್ ಈ ಕಾರ್ಡು ನಿಮ್ಮ ಬಗ್ಗೆ ಹೇಳ್ತಾ ಇದೆ, ಹೇಳಿಬಿಡ್ತೀನಿ ನೋಡಿ. ನೀವು ತುಂಬ ರೊಮ್ಯಾಂಟಿಕ್ಕು, ನಿಮಗೆ ಕೆಲಸಗಳೆಲ್ಲ ತರ್ಕಬದ್ಧವಾಗಿರಬೇಕು. ಎಸ್, ನಿಮ್ಗೆ ಏನಾದ್ರು ಒಂದು ಕೆಲಸ ಕೊಟ್ಟರೆ ಖಂಡಿತವಾಗ್ಲೂ ನೀವು ಅದನ್ನು ಇಷ್ಟಪಟ್ಟು ಮಾಡ್ತೀರಾ. ನಿಮಗೆ ಕಷ್ಟ ಅನಿಸಿದ್ರು ಬಟ್ ಹೇಳಿದ್ದಾರೆ ಇದನ್ನು ಮಾಡಬೇಕು, ಇದು ನಮ್ಮ ಲೈಫಲ್ಲಿ ಪಾಠ ಅಂತ ನೀವು ಪ್ರತಿಯೊಂದು ಯಾವುದೂ ಬಿಡೋದಿಲ್ಲ. ನಿಮ್ಗೆ ಹೇಳಿದ ಎಲ್ಲವನ್ನೂ ನೀವು ಮಾಡ್ತೀರಾ. ಅದೆಷ್ಟೇ ಕಷ್ಟ ಆದರೂ ಕಲಿತು ನೀವು ಮಾಡುವಂತಹ ಪ್ರವೃತ್ತಿ ಹೆಚ್ಚು ನಿಮಗೆ. ಓಕೆ, ನೀವು ಒಂಥರ ತುಂಬ ಇನ್ ಡೆಪ್ತ್ಗೆ ಹೋಗಿ ಕೆಲಸಗಳನ್ನು ಮಾಡ್ಕೊಂಡು ಬರುವಂತಹ ವ್ಯಕ್ತಿ ನೀವು. ಅದು ನಿಮಗೆ ಎಜುಕೇಷನ್ ಕಮ್ಮಿ ಇರ್ಬೋದು ಕೆಲವ್ರಿಗೆ, ಅಥವಾ ಕೆಲವ್ರಿಗೆ ಎಜುಕೇಷನ್ ಚೆನ್ನಾಗಿ ನೀವು ಓದಿರ್ಬೋದು. ಆದರೆ ನಿಮ್ಮ ಮನಸ್ಥಿತಿ, ನಿಮ್ಮ ಬುದ್ಧಿ ಎಲ್ಲವೂ ಮೀರಿದ್ದು. ಓಕೆ, ಬ್ರಾಡ್ ಮೈಂಡೆಡ್ ಥಿಂಕಲ್ಲಿದ್ದೀರ ನೀವು, ತುಂಬ ಬ್ರಾಡ್ ಮೈಂಡೆಡ್ ಇದ್ದೀರಾ. ನಿಮಗೆ ಪ್ರತಿಯೊಂದು ಕೆಲಸವು ಎಂಥ ಕೆಲಸ ಕೊಟ್ಟರು ನೀವು ಮಾಡ್ತೀರಾ. ಆಲ್ರೌಂಡರ್, ಮಲ್ಟಿ ಟಾಸ್ಕರ್ ಅಂತ ಹೇಳ್ತೀನಿ ನಿಮಗೆ. ಓಕೆ, ಯು ಆರ್ ಎ ಮಲ್ಟಿ ಟಾಸ್ಕರ್. ನಿಮಗೆ ಅಟ್ ಎ ಟೈಮ್ ನಿಮಗೆ 2-3 ಕೆಲಸ ಮಾಡುವಷ್ಟು ಶಕ್ತಿ, ಬಲ ತುಂಬ ಖಂಡಿತವಾಗ್ಲೂ ಇದೆ. ನೀವು ಲೈಫಲ್ಲಿ ಸಕ್ಸಸ್ನ ಹೆಚ್ಚು ನೋಡಬೇಕು ಅನ್ನೋ ಆಸೆ ಪಡುವಂತಹ ವ್ಯಕ್ತಿ. ಹಾಗೆ ಎಮೋಷನ್ಸ್ಗೂ ನೀವು ತುಂಬ ಪ್ರಾಮುಖ್ಯತೆ ಕೊಡ್ತೀರಾ. ಬಟ್ ನಿಮಗೆ ನೆಗೆಟಿವಿಟಿ ಎಲ್ಲ ಬಂದರೆ ಇಷ್ಟ ಆಗಲ್ಲ. ಈ ನೆಗೆಟಿವ್ ಎಮೋಷನ್ಸ್ ಎಲ್ಲ ತಗೊಳ್ಳೋದು ನಿಮ್ಗೆ ಇಷ್ಟ ಆಗಲ್ಲ. ಪಾಸಿಟಿವ್ ಕಡೆ ಹೆಚ್ಚು ನೀವು ತುಂಬ ಯೋಚನೆ ಮಾಡ್ತೀರಾ. ಓಕೆ, ನೆಗೆಟಿವ್ ಏನೇ ಬಂದ್ರೂ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡು, ಅದು ಸರಿ ಹೋಗುತ್ತೆ ಅಂತ ಹೇಳ್ಕೊಂಡು ಯೋಚನೆ ಮಾಡುವಂತಹ ವ್ಯಕ್ತಿ. ಮತ್ತು ನಿಮ್ಮ ಪ್ರೀತಿಯ ವ್ಯಕ್ತಿ ಯಾವ ರೀತಿ ಅಂತ ಹೇಳ್ತೀನಿ. ಓಕೆ, ನಿಮ್ಮ ಪ್ರೀತಿಯ ವ್ಯಕ್ತಿಯ ಬಗ್ಗೆ ಇಲ್ಲಿ ಭಾಳ ಎನರ್ಜಿ ಹೇಳ್ತಾ ಇದೆ. ಅವ್ರು ಯಾವ ಥರ ಅಂತ ಖಂಡಿತವಾಗ್ಲೂ ತುಂಬ ಎನರ್ಜೀಸ್ ಬಂದಿದೆ. ಅವ್ರ ಬಗ್ಗೆ ಹೇಳೋದಕ್ಕೆಲ್ಲ ಒಂದು ದಿನವೇ ಬೇಕೇನೋ. 5 ಆಫ್ ಕಪ್ಸ್ ಅಂತ ಬಂದಿದೆ. ಖಂಡಿತವಾಗ್ಲೂ ನಿಮ್ಮ ವ್ಯಕ್ತಿ ಭಾಳ ಒಂಥರ ಎನರ್ಜಿಟಿಕ್ ಆಗಿರ್ತಾರೆ. ತುಂಬ ಎಲ್ಲವನ್ನೂ ಒಳ್ಳೆ ಇಷ್ಟಪಡುವಂತಹ ವ್ಯಕ್ತಿ. ಆದರೆ ಅವ್ರಿಗೇನೆಂದರೆ ಸಮಸ್ಯೆ, ದೇವರು ಕೊಟ್ಟಿರ್ತಾನೆ. ಓಕೆ, ಅದನ್ನು ತಿರುಗಿ ನೋಡೋದಿಲ್ಲ. ಏನಿದೆ ಅವ್ರ ಹತ್ರ ಅದಕ್ಕೆ ಅವರು ಆರಾಮಾಗಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಏನಿದೆ ಅದ್ರ ಜೊತೆಗೆ ಆರಾಮಾಗಿರುವಂತಹ ಮನಸ್ಥಿತಿ ಅವ್ರಿಗಿರಲ್ಲ. ಅವ್ರಿಗೆ ಅದನ್ನು ಬಿಟ್ಟು ಬೇರೆ ಇನ್ನಷ್ಟು ಬೇಕು, ಮಗದಷ್ಟು ಬೇಕು ಅನ್ನುವಂತಹ ಮನಸ್ಸಿನ ಬಿಹೇವಿಯರ್ ಅವ್ರದ್ದು. ಓಕೆ, ಇದು ಯಾವುದೇ ವಿಷಯದಲ್ಲಾದರೂ ಅಷ್ಟೇ. ಕೆಲವು ಸಲ ಓಕೆ ಅಂತ ಬಿಡ್ತಾರೆ, ಬಟ್ ಅವ್ರ ಮನಸ್ಸಿಗೆ ಎಮೋಷನಾಗಿ ತೊಗೊಂಡು ಅವ್ರಿಗೆ ಏನು ಬೇಕು ಅಂದ್ಕೊಂಡಿರ್ತಾರೋ ಅದನ್ನೇ ನೋಡ್ತಾರೆ. ಕೆಲವು ಕೆಲಸಗಳೇನಾದರೂ ಎಡವಟ್ಟು, ಅವ್ರು ಮಾಡಿರೋ ಶ್ರಮಜೀವಿ ಕೆಲಸ ಏನಾದ್ರು ಮಾಡಿರೋದ್ರಲ್ಲಿ ಎಡವಟ್ಟಾಯಿತು ಅಂದರೆ ಅದೇ ಯೋಚನೆ ಮಾಡ್ಕೊಂಡು ತುಂಬ ಎಮೋಷನ್ಸ್ ಜಾಸ್ತಿ ಅಪ್ಪ ಇವರಿಗೆ. ಇವರು ಎಲ್ಲವನ್ನೂ ಚಿಕ್ಕ ಚಿಕ್ಕದಕ್ಕೂ ಬೇಜಾರು ಮಾಡ್ಕೊಳ್ಳೋದು, ಯೋಚನೆ ಮಾಡೋದು. ಅಯ್ಯೋ ನನಗೆ ಈ ಥರ ಆಗುತ್ತೆ, ಯಾಕೆ ನನಗೆ ಈ ಥರ ಆಗುತ್ತೆ, ನಾನು ಏನು ಮಾಡಿದ್ದೀನಿ ತಪ್ಪು, ಎಲ್ಲನೂ ನಾನು ಮಾಡ್ಕೊಂಡು ಬಂದರೂ ನನಗೆ ಈ ರೀತಿ ನೋವಾಗುತ್ತೆ ಅಂತ ಹೇಳ್ತಾ ಇರೋವಂಥ ವ್ಯಕ್ತಿ. ಬಟ್ ನಿಮಗೆ ಆ ರೀತಿ ಆಡೋದು ಇಷ್ಟ ಇಲ್ಲ. ನಿಮಗೆ ಹೆಂಗೆ ಅಂದರೆ ನಮ್ಮ ಭಾಗಕ್ಕೆ ಏನಿದೆ ಅದೇ ನಮ್ಮದು. ಯೂನಿವರ್ಸ್ ನಮಗೇನು ಕೊಟ್ಟಿದೆ ಅದೇ ನಮ್ಮದು. ನಾವು ಆಮೇಲೆ ದೇವ್ರು ಮೇ ಬಿ ಇದೊಂದು ಹಾಳಾಗಿದೆ ಒಂದು ಸಿಚುಯೇಷನು ಅಥವಾ ಒಂದು ವಸ್ತು ಅಥವಾ ಏನೋ ಒಂದು ಸಮಯದಲ್ಲಿ ಆ ರೀತಿ ಆಗಿದೆ ಅಂತಂದರೆ ನೀವು ನಂಬುವಂಥ ವ್ಯಕ್ತಿ ಅಂತ ಅಂದರೆ ಯಾರು ಗೊತ್ತು, ನಾಳೆ ಏನೋ ಒಳ್ಳೇದಾಗೋದನ್ನು, ಏನೋ ಕೆಟ್ಟದಾಗೋದನ್ನು ತಪ್ಪಿಸಿ ಒಳ್ಳೇದಾಗೋದನ್ನು ಮಾಡೋದಕ್ಕೋಸ್ಕರ ಯೂನಿವರ್ಸ್ ನಮಗೆ ಮಾಡಿರ್ಬೋದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡುವಂಥ ವ್ಯಕ್ತಿ. ಬಟ್ ನಿಮ್ಮ ವ್ಯಕ್ತಿಗೆ ಹಾಗನ್ಸುತ್ತೆ. ಬಟ್ ಆದ್ರೂ ಅವ್ರ ಮನಸ್ಥಿತಿ ಹೆಂಗಿರುತ್ತೆ ಅಂದರೆ ಮಕ್ಕಳ ಥರ ಹಠ, ಯೋಚನೆ ಜಾಸ್ತಿ ಮಾಡ್ತಾರೆ, ಎಲ್ಲದಕ್ಕೂ ಟೆನ್ಷನ್ ತೊಗೋತಾರೆ, ಥಿಂಕಿಂಗ್ ಜಾಸ್ತಿ ಮಾಡ್ತಾರೆ. ಆ ರೀತಿ ಮನಸ್ಥಿತಿ ಅವ್ರದ್ದು ಜಾಸ್ತಿ ಹೆಚ್ಚು. ಆ್ಯಂಡ್ ಹಿ ಆರ್ ಶಿ ಅವ್ರು ಏನು ಅಂದರೆ ತುಂಬ ಕ್ವೀನ್ ಅಥವಾ ಕಿಂಗ್ ಥರ ಜಾಲಿ ಆಗಿ ಈ ಥರ ನೋಡಿ ಹಿಂಗೆ ಜಾವೆಲ್ ಆಗಿರಬೇಕು. ಅವ್ರಿಗೆ ಸುತ್ತಬೇಕು, ಟ್ರಾವೆಲ್ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು, ನಾಳೆ ದಿನ ಯೋಚನೆ ಮಾಡಬಾರ್ದು, ಇವತ್ತು ಆರಾಮಾಗಿರಬೇಕು. ಯಾವಾಗ್ಲೂ ಜೊತೇಲಿ ಎಲ್ಲವನ್ನೂ ಎಮೋಷನ್ಸ್, ಎಲ್ಲ ಥರನೂ ಎಮೋಷನ್ಸ್ ಇದೆ ಅವ್ರಿಗೆ. ಓಕೆ, ಪ್ರೀತಿನೂ ಹೆಚ್ಚು, ದುಃಖನೂ ಹೆಚ್ಚು, ಕೋಪನೂ ಹೆಚ್ಚು, ಮತ್ತು ಜಲಸು ಹೆಚ್ಚು, ಪೊಸೆಸಿವ್ ಹೆಚ್ಚು. ಎಲ್ಲವೂ ತರ್ಕಬದ್ಧವಾಗಿ ನಡ್ಸ್ಕೊಂಡು ಹೋಗೋದು ಅವ್ರಿಗೆ ಸ್ವಲ್ಪ ಏರುಪೇರಾಗುತ್ತೆ. ಬಟ್ ಆದರೂ ಕೆಲವು ಸಲ ಮೆಚ್ಯೂರ್ಡಾಗಿ ಬಿಹೇವ್ ಮಾಡ್ತಾರೆ. ಖಂಡಿತವಾಗ್ಲೂ ಕೆಲವು ಸಲ ನಿಮಗೆ ಅನಿಸುತ್ತೆ ಅಪ್ಪ ಏನೋ ಏನು ಎಡವಟ್ಟು ಮಾಡ್ತಾರೇನೋ ಅನ್ನೋ ಸಮಯದಲ್ಲಿ ಹೆಂಗೋ ಒಂಥರ ಸರಿ ಮಾಡ್ಕೊಂಡು ಹೋಗ್ಬಿಡ್ತಾರೆ.
ಮೆಚೂರ್ಡಾಗಿ ಬಿಹೇವ್ ಮಾಡ್ಕೊಂಡು ಬಂದುಬಿಡ್ತಾರೆ. ಆವಾಗ ನಿಮಗೆ ಅಪ್ಪ ಸದ್ಯ ಏನೂ ಆಗಿಲ್ಲ ಅನ್ನೋ ಥರ ವ್ಯಕ್ತಿ ಇವರು ಖಂಡಿತವಾಗ್ಲೂ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂದರೆ 6 ಆಫ್ ಕಪ್ಸು ಅವ್ರಿಗೆ ವಯಸ್ಸಾದವರು ಆಗಲಿ ಮಕ್ಕಳಂದರೆ ಭಾಳ ಇಷ್ಟ ಇವ್ರಿಗೆ. ನಿಮ್ಮ ವ್ಯಕ್ತಿಗೆ ಮಕ್ಕಳು ಅಂದರೆ ಬಹಳ ಇಷ್ಟ. ಆಮೇಲೆ ಅವ್ರಿಗೆ ಮೇ ಬಿ ಅವರು ಹುಟ್ಟಿರೋದು ಇನ್ನೊಂದು ಏನು ಅಂದರೆ ಅವರ ತಾಯಿ ತಂದೆ ಮನೆ ಕಡೆಯಿಂದ ಆಸ್ತಿ ಬರ್ತಿರ್ಬೋದು. ಒಂದು ಲೆವೆಲ್ಗೆ ಅವರು ಲೈಫಲ್ಲಿ ಸೆಟಲ್ ಇರ್ಬೋದು. ನೀವು ಪ್ರೀತಿ ಮಾಡ್ತಿರುವ ವ್ಯಕ್ತಿ ಅಥವಾ ಮದುವೆ ಆಗಿರುವಂಥ ವ್ಯಕ್ತಿ ಅವರ ತಂದೆ ತಾಯಿ ಮನೆಯಿಂದ ಅವ್ರಿಗೆ ಇನ್ಹೆರಿಟೆನ್ಸ್ ಪ್ರಾಪರ್ಟಿ ಅಂತಾರೆ ಗೊತ್ತಾ, ಅಂದರೆ ಆಸ್ತಿ ಪಾಸ್ತಿ ಎಲ್ಲ ಬರುವಂಥದ್ದು, ಹಣ ಕಾಸು ಬರುವಂಥದ್ದು ಅವ್ರು ಅದರಿಂದ ಬರುವಂಥದ್ದಿದೆ. ಅವರು ಸಾಕಷ್ಟು ಅವರ ಮನೆಯಲ್ಲಿ ಸ್ವಲ್ಪ ರಿಲಿಜಿಯಸ್ ಆಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ಅವ್ರ ಮನೆಯಲ್ಲಿ ಕಲಿಸಿರುವ ಪಾಠ ಎಲ್ಲವನ್ನು ತೂಗಿಸ್ಕೊಂಡು ಹೋಗಬೇಕು ಅನ್ನೋ ಪಾಠ ಕಲಿಸಿರ್ತಾರೆ. ಬಟ್ ಇವರು ಸ್ವಲ್ಪ ಮಕ್ಳ ಥರ ಮನಸ್ಸು ಇರುತ್ತೆ. ಅದು ಎಲ್ಲರ ಹತ್ರನೂ ಆ ಥರ ಇರೋದಿಲ್ಲ, ನಿಮ್ಮ ಹತ್ರ ಮಾತ್ರ ಆಗಿರ್ತಾರೆ. ಬಿಕಾಸ್ ಅವ್ರಿಗೆ ನೀವಂದರೆ ಭಾಳ ಇಷ್ಟ. ಓಪನ್ ಅಪ್ ಆಗಿ ನಿಮ್ಮ ಹತ್ರ ಇರ್ತಾರೆ ಅವರು. ಎಲ್ಲವೂ ಅವರ ಗುಡ್ ಬ್ಯಾಡ್ ಮತ್ತು ಆ ಥರ ವಲ್ಗರ್ ಅಥವಾ ಇನ್ನೇನಾದರೂ ಇರ್ಬೋದು, ಅವರ ಎಲ್ಲವೂ ಇದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವ್ರನ್ನ ಹೇಗೆ ನಿಭಾಯಿಸಬೇಕು, ಈಗ ಸಮಾಧಾನ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಆ್ಯಂಡ್ ಇವರು ಬೇಗ ಬೇಜಾರು ಮಾಡ್ಕೊಂಬಿಡ್ತಾರೆ, ಬೇಗ ಎಮೋಷನ್ ಆಗಿಬಿಡ್ತಾರೆ, ಬೇಗ ಎಲ್ಲವನ್ನು ಚೆನ್ನಾಗಿ ಬಂತು ಅಂದರೆ ಬಟರ್ಫ್ಲೈ ಥರ ಹಾರಾಡ್ತಾರೆ. ಮತ್ತು ಏನಾದರೂ ಕಮ್ಮಿ ಆದ್ರೂ ಬೇಜಾರು ಮಾಡ್ಕೊಂಬಿಡ್ತಾರೆ, ಆ ಥರ ಮನಸ್ಸಿನ ವ್ಯಕ್ತಿ. ಬಟ್ ಅವ್ರಿಗೆ ನೀವೇ ಪ್ರಪಂಚ. ಅವ್ರಿಗೆ ನಿಮ್ಮ ಕಂಡ್ರೆ ಭಾಳ ಇಷ್ಟ. ನಿಮ್ಮ ಜೊತೆ ಮದುವೆ ಆಗಬೇಕು ಅನ್ನೋ ಕನಸು ಹೆಚ್ಚು. ಮದುವೆ ಆಗಿದ್ದರೆ ಖಂಡಿತವಾಗ್ಲೂ ಅವ್ರ ಪೊಸೆಸಿವ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ನಿಮ್ಮ ಮೇಲೆ. ಖಂಡಿತವಾಗ್ಲೂ ಅವ್ರಿಗೆ ಏನಂದರೆ ಯಾರು ನಿಮ್ಮ ಜೊತೆ ಅವ್ರು ಮಾತ್ರ ಇರಬೇಕು, ಬೇರೆ ಯಾರಿಗೂ ನೀವು ಪ್ರೀತಿನ ಹಂಚಬಾರ್ದು, ಅವ್ರಿಗೆ ಮಾತ್ರ ಪ್ರೀತಿ ಕೊಡಬೇಕು ಅನ್ನೋವಂಥ ಮನಸ್ಥಿತಿ ಇರೋ ಅಂಥವ್ರು ಅವರು. ಖಂಡಿತವಾಗ್ಲೂ ಇದನ್ನು ಹೇಳಬಲ್ಲೆ. ಎಸ್, ನೀವು ಇನ್ನು ಲಾಸ್ಟಿಗೆ ನೀವಿಬ್ಬರು ಬಂದು ಸೇರೋದಕ್ಕೆ ಕಾರಣ ಏನು, ಮತ್ತು ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದಾಗೋದಕ್ಕೆ ಲೈಕ್ ಪಾಸ್ಟ್ ಕರ್ಮ ಏನಿತ್ತು ಅಂತ ಹೇಳಿದೆ. ನಿಮ್ಮಿಬ್ರಿಗೂ ಯೂನಿವರ್ಸೇ ಆಶೀರ್ವಾದ ಮಾಡಿ ಒಟ್ಟಿಗೆ ಸೇರಿಸಿರೋದು. ಯಾಕೆ ಅಂತ ನೀವೇನಾದರೂ ಕೇಳ್ಕೊಂಡಿರ್ತೀರ ದೇವ್ರ ಹತ್ರ. ಮೇ ಬಿ ನಾವಿಬ್ಬರು ಮತ್ತೆ ಮದುವೆ ಆಗಬೇಕು, ಮತ್ತೆ ಪ್ರೀತಿ ಮಾಡಬೇಕು ಅಂತ ಕೇಳಿರ್ತೀರ ಏನೋ. ನಿಮ್ಮಿಬ್ಬರ ಮಧ್ಯದಲ್ಲಿ ಅಂತಹ ಬಾಂಡ್ ಏನಿತ್ತು ಅಂತ. ಆರ್ಫನ್ಡ್, ಎಸ್, ಒಬ್ಬಂಟಿತನ ನಿಮ್ಮಿಬ್ಬರಲ್ಲೂ ಇತ್ತು ಹಿಂದಿನ ಜನ್ಮದಲ್ಲಿ. ನಿಮ್ಮಿಬ್ಬರಿಗೂ ಎಷ್ಟು ಇದಾಗಿತ್ತು ಅಂತಂದರೆ ಒಬ್ಬಂಟಿತನ ಕಾಡ್ತಿತ್ತು ನಿಮ್ಮಿಬ್ಬರಿಗೂ ಹಿಂದಿನ ಜನ್ಮದಲ್ಲಿ. ನಿಮಗೆ ಅದು ಬೇಕಾಗಿರಲಿಲ್ಲ. ಮೇ ಬಿ ನಿಮ್ಗೆ ಹಿಂದಿನ ಜನ್ಮದಲ್ಲಿ ಏನಂತ ಅನಿಸ್ತು ಅಂದರೆ ನಾವು ಮತ್ತೆ ಹುಟ್ಟಿದ್ರೆ ಒಳ್ಳೆ ಫ್ಯಾಮಿಲಿಲಿ ಹುಟ್ಟಬೇಕು, ಒಳ್ಳೆ ರೀತಿಯಲ್ಲಿ ಜೀವನ ಮಾಡಬೇಕು, ಈ ರೀತಿ ನಿಮ್ಮ ಮನಸ್ಥಿತಿ ಇತ್ತು. ನಿಮಗೆ ಭಾಳ ಕಷ್ಟಕರ ಅಂತ ಜೀವನ ನೋಡಿದ್ದೀರ ಹಿಂದಿನ ಜನ್ಮದಲ್ಲಿ. ಯಾರೂ ನಿಮ್ಗೆ ಬರ್ತಿರ್ಲಿಲ್ಲ. ಮೇ ಬಿ ಕೆಲವ್ರಿಗೆ ತಂದೆ ತಾಯಿಗಳಿರಲಿಲ್ವೇನೋ, ಕೆಲವರು ಬೆಳೆದಿದ್ದ ರೀತಿಯೇ ಬೇರೆ. ಬಟ್ ನೀವಿಬ್ಬರೂ ಅನಾಥರಾಗಿ ಬೆಳೆದಿದ್ರಿ ಅನಿಸುತ್ತೆ, ಅಥವಾ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಅನಾಥರಾಗಿ ಬೆಳೆದಿದ್ದೀರಾ. ಅದು ಈ ಜನ್ಮದಲ್ಲೂ ಮೇ ಬಿ ಇಬ್ಬರಲ್ಲಿ ಯಾರಿಗಾರು ಒಬ್ಬರಿಗೆ ಪ್ರಾಬ್ಲಮ್ ಇರ್ಬೋದು. ಯಾರಾದರೂ ತಂದೆ ತಾಯಿ ಇಲ್ಲದೆ ಇರೋರು ಇರ್ಬೋದು ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು. ಇಲ್ಲ ಎಲ್ಲ ಇದ್ದರೂ ಕೂಡ ನಿಮಗೆ ಒಬ್ಬಂಟಿತನ ಹೆಚ್ಚಿತ್ತು. ಒಬ್ಬಂಟಿತನ ಹೆಚ್ಚಿದ್ರಿಂದ ನೀವುಗಳು ಮತ್ತೆ ಒಂದಾಗಿ ಇರಬೇಕು ಅನ್ನುವಂತಹ ಮನಸ್ಥಿತಿಗೆ ನೀವು ಇಬ್ಬರು ಸೇರಿದ್ದೀರಾ. ನೀವಿಬ್ಬರು ಯಾವತ್ತಿಗೂ ಒಬ್ಬಂಟಿತನ, ಲೋನ್ಲಿನೆಸ್ ಅಂತಾರಲ್ಲ, ಅಲೋನಾಗಿ ಒಬ್ಬರೇ ಇದ್ದರೆ ಓಕೆ ಫೈನ್, ಬಟ್ ಒಂಟಿತನ ಕಾಡಬಾರ್ದು ಅಂತ ಹೇಳ್ತಾರೆ. ಓಕೆ, ಲೋನ್ಲಿನೆಸ್ ಇರಬಾರ್ದು ಅಂತ. ಆ ಲೋನ್ಲಿನೆಸ್ಸು ನೀವು ಹಿಂದಿನ ಜನ್ಮದಲ್ಲಿ ಕಷ್ಟ ಅನುಭವಿಸಿದ್ದನ್ನು ಈ ಜನ್ಮದಲ್ಲಿ ನಿಮಗೆ ಅನುಭವಿಸೋದಕ್ಕೆ ಇಷ್ಟ ಇರಲಿಲ್ಲ. ಒಬ್ರಿಗೊಬ್ರು ಪ್ರೀತಿಯಿಂದ ಹೆಚ್ಚಾಗಿ ಇರಬೇಕು ಅನ್ನೋ ಒಂದು ಆಸೆ ಇದ್ದಿದ್ದರಿಂದ ಜೊತೆಗೆ ಸೇರಿದ್ದೀರಾ ಅಂತ ನಾನು ಹೇಳ್ತೀನಿ. ಇದಾಗಿತ್ತು ಕಾರ್ಡ್ 1 ಅವರ ರೀಡಿಂಗ್ ಅಂತ ಹೇಳ್ತೀನಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು ಈ ಕಾರ್ಡ್ 1 ರೀಡಿಂಗ್ ಅವ್ರದ್ದು. ಕಾರ್ಡ್ 2 ಅವರ ರೀಡಿಂಗ್ ನೋಡೋಣ. ಈ ಕಾರ್ಡ್ 2 ರೀಡಿಂಗಲ್ಲಿ ಏನಿತ್ತು ಅಂತಂದರೆ, ವಾವ್, 9 ಆಫ್ ವ್ಯಾಂಡ್ಸ್ ಅಂತ ಬಂದಿದೆ. ಖಂಡಿತವಾಗ್ಲೂ ನೀವು ತುಂಬ ಅಚೀವ್ ಮಾಡುವಂತಹ ವ್ಯಕ್ತಿ. ನಿಮಗೆ ಗ್ರೀನರಿ ಅಂದರೆ ತುಂಬ ಇಷ್ಟ, ನೇಚರ್ ಅಂದರೆ ತುಂಬ ಇಷ್ಟ, ಎಲ್ಲವೂ ನಿಮಗಿಷ್ಟ.
ನೀವು ಭಾಳ ಏನು ಪಕ್ಷಿ ಪ್ರಾಣಿ ಎಲ್ಲವನ್ನೂ ಇಷ್ಟಪಡುವಂತಹ ವ್ಯಕ್ತಿ ನೀವು. ಭಾಳ ಸಂಕೋಚ ಸ್ವಭಾವಿ ಇದ್ರೂ ನಿಮಗೆ ಕಮ್ಯುನಿಕೇಷನ್ ಅಂತಂದರೆ ಗಿಡ ಮರಗಳ ಜೊತೆ ತುಂಬ ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತೀರಾ ನೀವು. ಎಸ್, ಖಂಡಿತವಾಗ್ಲೂ ನೀವು ಅಂತಹ ವ್ಯಕ್ತಿ. ನಿಮಗೆ ಪ್ರಾಣಿಗಳು, ನೇಚರ್ ಅಂದರೆ ನಿಸರ್ಗ ಅಂದರೆ ಭಾಳ ಇಷ್ಟ. ಖಂಡಿತವಾಗ್ಲೂ ನಿಮಗೆ ಮರಗಳು, ಗಿಡಗಳು, ಅವುಗಳ ಜೊತೆ ಹೆಚ್ಚಾಗಿ ಮಾತಾಡೋದು ಅಂದರೆ ಭಾಳ ಇಷ್ಟ. ಆ್ಯಂಡ್ ನೀವು ಎಂಥ ವ್ಯಕ್ತಿ ಅಂದರೆ ಪ್ರತಿಯೊಂದು ಎಲ್ಲ ಕೆಲಸವೂ ಹೆಚ್ಚಾಗಿ ನಿಮಗೆ ಅಚೀವ್ಮೆಂಟ್ ಮಾಡುವಂಥದ್ದು. ಏನಾದ್ರು ಒಂದು ಕೆಲಸ ಕೊಟ್ಟರೆ ಎಲ್ಲವನ್ನು ನಿಮಗೆ ತರ್ಕಬದ್ಧವಾಗಿ ಮಾಡಿಕೊಂಡು ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋಗೋದಕ್ಕೆ ಭಾಳ ಇಷ್ಟಪಡ್ತೀರ ನೀವು. ಆದರೆ ಒಂದು ಇಲ್ಲಿ ಏನು ಕಾಣಿಸ್ತಾ ಇರೋದು ಅಂತಂದರೆ, ನೀವು ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ. ಬಟ್ ಆದರೆ ನಿಮ್ಮ ಹಾರ್ಟ್ ಚಕ್ರ, ನಿಮ್ಮ ಹೃದಯದ ಚಕ್ರ ಇದೆಯಲ್ಲ, ನೀವು ಅದನ್ನು ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಅಂದರೆ ನೀವು ಅದನ್ನು ಕ್ಲೋಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ. ಮೇ ಬಿ ಅದು ನಿಮಗೆ ಈ ಜನ್ಮದಲ್ಲಿ ಆಗಿರುವಂತಹ ಹರ್ಟ್ ಆಗಿರ್ಬೋದು, ನೋವಾಗಿರುವಂಥದ್ದು ಇರ್ಬೋದು, ಅಥವಾ ನಿಮಗೆ ಸಂಕಟ ಆಗಿರುವಂಥದ್ದು, ಬೇಜಾರಾಗಿರುವಂಥದ್ದು, ಮೋಸ ಹೋಗಿರುವಂಥದ್ದು, ಈ ಥರದ್ದೆಲ್ಲ ನಿಮಗೆ ಜೀವನದಲ್ಲಿ ಚೀಟಿಂಗ್ ಆಗಿರುವಂಥದ್ದು, ಈ ಥರದ್ದೆಲ್ಲ ಆಗಿದಾಗ ನಿಮ್ಗೆ ಏನು ಅನ್ಸೋಕ್ಕೆ ಶುರುವಾಯಿತು, ಒಂದೇ ಸಲಿಗೆ ನಿಮ್ಮ ಹಾರ್ಟ್ ಬ್ಲಾಕ್ ಮಾಡ್ಕೊಂಬಿಟ್ಟಿದ್ದೀರ. ಅಂದರೆ ಯಾರಿಗೂ ನಿಮ್ಮ ಹೃದಯದಲ್ಲಿ ಜಾಗ ಇಲ್ಲ ಅನ್ನೋ ಅಂಥ ಮನುಷ್ಯ ಆಗಿಬಿಡ್ತೀರ. ಯಾಕೆಂದರೆ ನಿಮ್ಮ ಪ್ರಕಾರ ನಿಮಗೆ ಹೇಗೆ ಅಂತಂದರೆ, ಈ ಮನುಷ್ಯರ ಜೊತೆ ನಾವು ಜೀವನ ಮಾಡೋದಕ್ಕಿಂತ ಪ್ರಾಣಿ ಪಕ್ಷಿ ಗಿಡ ಮರಗಳು ಅವೇ ವಾಸಿ, ಅವೇ ತುಂಬ ಹೆಚ್ಚು ಪ್ರೀತಿ. ನಾವು ಎಷ್ಟು ಪ್ರೀತಿ ತೋರಿಸ್ತೀವಿ ಅವು ನಮಗೆ ಡಬಲ್ ಆಗಿ ಪ್ರೀತಿ ತೋರಿಸ್ತವೆ ಅಂತ ಯೋಚನೆ ಮಾಡುವಂತಹ ವ್ಯಕ್ತಿ. ನಿಮಗೆ ಯಾಕೆ ಈ ಥರ ಹಾರ್ಟ್ ಚಕ್ರ ಕ್ಲೋಸ್ ಆಗಿದೆ? ನಿಮ್ಮ ಜೊತೆಯಲ್ಲೇ ಯಾರಾದರೂ ನಿಮ್ಮ ವ್ಯಕ್ತಿ ಇದ್ದರೂ ಕೂಡ ನಿಮಗೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ ಅಂತಂದರೆ, ನೀವು ನಿಮ್ಮ ಜೊತೆಲಿ ಇವಾಗ ಕೆಲವ್ರಿಗೆ ಯಾರಿಗಾದ್ರೂ ಮದುವೆ ಆಗಿರ್ಬೋದು, ಬಟ್ ನಿಮ್ಮ ಗಂಡ ಹೆಂಡತಿ ಅವ್ರ ಮನಸ್ಸು ಅಥವಾ ಅವ್ರ ಎಮೋಷನ್ಸ್ನ ತಿಳ್ಕೊಳಕ್ಕೆ ರೆಡಿ ಇರಲ್ಲ. ಬಿಕಾಸ್ ನಿಮಗೆ ಹರ್ಟ್ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಅವ್ರು ಏನಾದರೂ ಹೇಳಿದ್ರೆ ಹಾಂ ಸರಿ ಆಯಿತು, ಅಥವಾ ಇನ್ನೇನಾದರೂ ಹೇಳಿದ್ರೆ ನಿಮಗೆ ಒಪ್ಕೊಳ್ಳೋಕೆ ಇಷ್ಟ ಇಲ್ಲವರು ಏನೂ ಮಾತಾಡಲ್ಲ, ಏನೂ ರೆಸ್ಪಾನ್ಸ್ ಮಾಡಲ್ಲ. ಪ್ರೀತಿ ಮಾಡ್ತಿರೋದ್ರಲ್ಲೂ ಅಷ್ಟೇ ನಿಮಗೆ ಡೌಟ್ ಇರುತ್ತೆ, ಅವ್ರು ನಿಮ್ಮ ಜೊತೇಲಿ ಇರ್ತಾರಾ ಇಲ್ವಾ, ಬಿಟ್ಟೋಗ್ಬಿಡ್ತಾರಾ ಅಂತ. ನೀವು ತುಂಬ ನಿಮ್ಮ ಮನಸಾರಿ ನಿಮ್ಮನ್ನು ನೀವು ಅವ್ರಿಗೆ ಅರ್ಪಿಸ್ಕೊಂಡಿರೋದಿಲ್ಲ. ಓಕೆ, ನಿಮ್ಮ ಪ್ರೀತಿನ ಸಂಪೂರ್ಣವಾಗಿ ಅವ್ರಿಗೆ ಅರ್ಪಿಸಿರೋದಿಲ್ಲ. ಅರ್ಧ ಮನಸ್ಸನ್ನ ಬಿಗಿಯಾಗಿ ಹಿಡಿದಿಟ್ಕೊಂಡಿದ್ದೀರಾ, ಅರ್ಧ ಮನಸ್ಸನ್ನು ಬಿಟ್ಟಿದ್ದೀರಾ. ಯಾಕೆಂದರೆ ಅವ್ರನ್ನ ಪ್ರೀತಿ ಮಾಡಿರ್ತೀರ ಅಲ್ವಾ, ನೀವು ಅವ್ರನ್ನ ತುಂಬ ಇಷ್ಟಪಟ್ಟಿರ್ತೀರಲ್ವ, ಅದಕ್ಕೆ 50% ಅವ್ರ ಮೇಲೆ ಆ ರೀತಿ ಇರುತ್ತೆ. ಯಾಕೆ ಸ್ಪೌಸ್, ವಾವ್, ನೀವಿಬ್ಬರು ಹಿಂದಿನ ಜನ್ಮದಲ್ಲೂ ಮದುವೆ ಆಗಿದ್ದಂತಹ ವ್ಯಕ್ತಿಗಳು ನೀವು. ಆದರೆ ಈ ಥರ ತುಂಬ ನೋಡಿ, ಇದರಲ್ಲಿ ಎಷ್ಟು ಚೆನ್ನಾಗಿ ನೀವು ತುಂಬ ಇಷ್ಟಪಡ್ತೀರ ನಿಮ್ಮ ವ್ಯಕ್ತಿನ. ಸಖತ್ತು ಹಿಂದಿನ ಜನ್ಮದಲ್ಲಿ ತುಂಬ ಇಷ್ಟಪಡುವಂಥ ವ್ಯಕ್ತಿ, ನೀವು ಮದುವೆ ಕೂಡ ಆಗಿದ್ದೀರಾ. ಈಗ ಯಾರು ನಿಮ್ಮ ಜೊತೇಲಿದ್ದಾರೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಗಂಡ ಆಗಿರೋರು, ಅಥವಾ ನೀವೀಗ ಪ್ರೀತಿ ಮಾಡ್ತಿರೋರು ಯಾವುದೇ ವ್ಯಕ್ತಿ ಆಗಿದ್ದರೂ ಕೂಡ ನಿಮಗೂ ಅವ್ರಿಗೂ ಹಿಂದಿನ ಜನ್ಮದಲ್ಲಿ ಪರ್ಫೆಕ್ಟ್ ಎಸ್ ಕನೆಕ್ಷನ್ ಇದೆ ಅಂತ ತೋರಿಸ್ತಾ ಇದೆ ಕಾರ್ಡಲ್ಲಿ. ಬಟ್ ಆದರೆ ನಿಮ್ಗೆ ಆ ಕನೆಕ್ಷನ್ ಇದ್ದರೂ ಕೂಡ ನಿಮಗೆ ಸ್ವಲ್ಪ ಹಾರ್ಟ್ ಚಕ್ರ ಯಾಕೆ ನೀವು ಆ ಥರ ಬ್ಲಾಕ್ ಮಾಡ್ಕೊಂಡಿದ್ದೀರಾ? ಮೇ ಬಿ ಈ ಜನ್ಮದಲ್ಲಿ ಆಗಿರುವಂತಹ ಕನೆಕ್ಷನ್ಸ್ ಕೆಲವು ಫುಡ್ ಆ್ಯಂಡ್ ಹಂಗರ್. ಯಾಕೆ ಈ ಕಾರ್ಡ್ ಬಂತು ಅಂತ ನಿಮ್ಗೆ ಅನಿಸ್ತಿದೆಯಾ? ಯಾಕೆ ಈ ರೀತಿ ಬಂದಿರ್ಬೋದು ಅಂತ? ಇದೆಲ್ಲ ಹಿಂದಿನ ಜನ್ಮದಲ್ಲಿ ನೀವು ಕಷ್ಟ ನೋಡಿರುವಂಥದ್ದು. ಒಂದೊಂದು ಹೊತ್ತು ಊಟಕ್ಕೂ ನೀವು ಕಷ್ಟಪಟ್ಟಿದ್ದೀರ ಹಿಂದಿನ ಜನ್ಮದಲ್ಲಿ. ಆ ಹಸಿವು, ಆ ಆಹಾರ, ಯಾವುದೇ ಒಂದು ಫ್ಯಾಮಿಲಿ ಕಟ್ಕೊಳ್ಳುವಾಗ ನಿಮಗೆ ಮುಖ್ಯವಾದದ್ದು ಪ್ರೀತಿಯ ಜೊತೆಗೆ ಜೀವನ ಶೈಲಿಯೂ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಆ ಜನ್ಮದಲ್ಲಿ ನಿಮಗೆ ಆಹಾರ ಅಥವಾ ಒಂದು ಹಂಗರಿ, ಒಂದು ಜೀವನ ಬೆಳೆಸಬೇಕು ಅನ್ನುವ ಹಂಗರು, ಅಥವಾ ಪ್ರತಿಯೊಂದು ಮದುವೆ ಆಗಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಓಕೆ, ಎಲ್ಲವೂ ಇತ್ತು ಆ ಹಿಂದಿನ ಜನ್ಮದಲ್ಲಿ. ಬಟ್ ಆದರೆ ಮದುವೆ ಆದ ಮೇಲೆ ನಿಮಗೆ ಪರಿಸ್ಥಿತಿ, ಮದುವೆ ಆಗುವಾಗ ತುಂಬ ಚೆನ್ನಾಗಿತ್ತು, ಮದುವೆ ಆದಮೇಲೆ ನಿಮ್ಮ ಪರಿಸ್ಥಿತಿ ಪ್ರತಿಯೊಂದಕ್ಕೂ ನೀವು ಕಷ್ಟಪಡುವಂತಹ ಇದಾಗೋಗಿತ್ತು. ಬಡವರ ಆಗಿ ನೀವು ಜೀವನ ಸಾಗಿಸ್ಬೇಕಾಯ್ತು. ಆಗ ನಿಮಗೆ ತುಂಬ ಹಾರ್ಟ್ ಬ್ರೇಕ್ಸ್ ಆಗಿದೆ. ದ್ಯಾಟ್ ಈಸ್ ವಾಟ್ ಇಲ್ಲಿ, ಅದೇ ಇಲ್ಲಿ ನಿಮಗೆ ತೋರಿಸ್ತಿರೋದು. ನಿಮ್ಮ ಹಾರ್ಟ್ ಏನಕ್ಕೆ ಬ್ಲಾಕೇಜ್ ಇದೆ, ಹಾರ್ಟ್ ಚಕ್ರ ಅಂದರೆ ಹಿಂದಿನ ಜನ್ಮದಿಂದ ನಿಮ್ಮ ಹಾರ್ಟ್ ಚಕ್ರ
ಬ್ಲಾಕೇಜ್ ಇದೆ. ಯಾಕೆಂದರೆ ಎಲ್ಲರೂ ಬರೋದು ಜೀವನದಲ್ಲಿ ಒಂದು ಒಂದು ಪ್ಯಾಟರ್ನ್ ಇರುತ್ತೆ ನೋಡಿ. ಮದುವೆ ಆಗ್ತಾರೆ ಅಂತಂದರೆ ಅವ್ರ ಹತ್ರ ದುಡ್ಡು ಹಣಕಾಸು ಇರಬೇಕು, ಲಕ್ಸುರಿ ಲೈಫ್ ಇರಬೇಕು, ಅಥವಾ ಸೆಟಲ್ಡ್ ಲೈಫ್ ಇರಬೇಕು. ಅವಾಗಲೇ ಜೀವನ ನಡ್ಸ್ಕೊಂಡು ಹೋಗೋಕ್ಕೆ ಪ್ರೀತಿ ಕೊಡೋದು, ಇಲ್ಲಾಂದರೆ ಪ್ರೀತಿ ಸಿಗೋದಿಲ್ಲ. ಇದನ್ನು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ರಿಲೇಷನ್ಶಿಪ್ಗಳಲ್ಲೂ ನೀವು ನೋಡಿದ್ದೀರ ಹಿಂದಿನ ಜನ್ಮದಲ್ಲಿ. ಆ ಇದು ನೀವು ಆ ನೋವನ್ನು ಈ ಜನ್ಮದಲ್ಲೂ ತಂದಿದ್ದೀರ. ಮೇ ಬಿ ನಿಮಗೆ ತುಂಬ ಪ್ರೀತಿ ಮಾಡುವಂತಹ ವ್ಯಕ್ತಿ ಸಿಕ್ಕಿದ್ರು ನಿಮಗೆ ಸಂಪೂರ್ಣ ನಿಮ್ಮನ್ನು ನೀವು ಅವ್ರಿಗೆ ಅರ್ಪಿಸೋಕ್ಕಾಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಎದುರುಗಡೆ ಇರುವಂತಹ ಎಕ್ಸಾಂಪಲ್ಸ್ಗಳನ್ನ ನೋಡಿ, ನನ್ನ ಸ್ನೇಹಿತರೋ ಅಥವಾ ನನ್ನ ಬಂಧುಗಳೋ ಅಥವಾ ನನ್ನ ರಿಲೇಷನಲ್ಲೋ ಈ ರೀತಿ ಅವರು ಕಷ್ಟ ಅನುಭವಿಸಿದ್ದಾರೆ, ಈ ರೀತಿ ನೋಡಿದ್ದಾರೆ. ಅವರ ಎಕ್ಸಾಂಪಲ್ಸ್ನ ನೋಡಿ ನೀವು ನಿಮ್ಮ ಮನಸ್ಸಲ್ಲಿ ಲೈಫ್ ಅಂದರೆ ಹೀಗೇ, ನಾವು ಹೆಚ್ಚಾಗಿ ಅವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟರೆ ನಮ್ಮನ್ನು ನಾವು ಕಳ್ಕೊಂಬಿಡ್ತೀವಿ ಅನ್ನೋ ಭಯ ಒಂದು. ಆ್ಯಂಡ್ ನೀವು ಅದನ್ನು ತಿಳ್ಕೊಂಡಿರೋದ್ರಿಂದ ನೀವು ಆ ರೀತಿ ಬ್ಲಾಕೇಜ್ ಮಾಡ್ಕೊಂಡಿರ್ತೀರ. ಕೆಲವು ಬಾರಿ ನೀವು ಇಷ್ಟಪಟ್ಟಿರ್ತೀರ ಈ ಜನ್ಮದಲ್ಲಿ, ಬಟ್ ಅದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರುತ್ತೆ, ಅದರಿಂದ ಹರ್ಟ್ ಕೂಡ ಆಗಿರ್ತೀರ. ಅದನ್ನು ನೋಡಿ ನೀವು ನೆಕ್ಸ್ಟ್ ನಿಮಗೆ ನಿಜವಾಗ್ಲೂ ಕಣ್ಮುಂದೆ ನಿಮ್ಮ ಪ್ರೀತಿಯ ವ್ಯಕ್ತಿ ಬಂದಿದ್ದರೂ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ನೀವು ಹಾರ್ಟ್ ಚಕ್ರನ ಬ್ಲಾಕ್ ಮಾಡ್ಕೊಂಡಿರೋದ್ರಿಂದ ಗೊತ್ತಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ನೀವು ಎಂತಹ ವ್ಯಕ್ತಿ ಅಂತ ಕೂಡ ಇದರಲ್ಲಿ ಹೆಚ್ಚು ಹೇಳಿದ್ರ ಜೊತೆಗೆ, ಎಸ್, ನೀವು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ನು, ನಿಮಗೆ ಕಮಿಟ್ ಆಗಿರೋ ಅಂತಹ ವ್ಯಕ್ತಿ ಬೇಕು. ನಿಮಗೆ ಫ್ಯಾಮಿಲಿ ಎಲ್ಲರ ಥರ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ಮಕ್ಕಳು ಮರಿ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾವುದೇ ರೀತಿಯಾದಂಥ ಸಂದರ್ಭ ಬಂದ್ರೂ ಯಾರು ನಿಮ್ಮನ್ನು ಬಿಟ್ಟು ಹೋಗಬಾರ್ದು. ನಿಮಗೆ ನಾರ್ಮಲ್ ಫ್ಯಾಮಿಲಿ ಲೈಕ್ ಹೆಂಗೆ ಅಂದರೆ ನಗುತ್ತಾ ಎಲ್ಲರೂ ಏನೇ ಕಷ್ಟ ಬರಲಿ ಸುಖ ಬರಲಿ ಎಲ್ಲವೂ ಜೊತೆಯಾಗಿದ್ದುಕೊಂಡು ಜೀವನ ನಡೆಸಬೇಕು ಅನ್ನೋ ಆಸೆ ನಿಮಗೆ. ನೀವು ಫ್ಯಾಮಿಲಿಗೋಸ್ಕರ ನೀವು ಎಲ್ಲವನ್ನೂ ಮಾಡೋದಕ್ಕೆ ರೆಡಿ ಇರ್ತೀರ. ಬಟ್ ಆದರೆ ನಿಮಗೆ ಈ ಆಸೆ ಭಾಳಷ್ಟು ಹಿಂದಿನ ಜನ್ಮದಲ್ಲಿದ್ದು ಈ ಜನ್ಮದಲ್ಲೂ ಇದೆ. ಅಂತಹ ಮನಸ್ಥಿತಿ ಇರೋರು ಅದ್ರ ಎಲ್ಲೋ ಒಂದು ಕಡೆ ಭಯ ನಿಮಗೆ. ಇದು ಆಗಬೇಕು ಅಂತಂದರೆ ನಿಮಗೆ ನಿಮ್ಮ ಮನಸ್ಸು ಹಾರ್ಟ್ ಚಕ್ರನ ನೀವು ಓಪನ್ ಅಪ್ ಮಾಡ್ಕೋಬೇಕಾಗತ್ತೆ, ಹೀಲ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಹೃದಯವನ್ನು ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಆಗಲಿ ಖಂಡಿತವಾಗ್ಲೂ ನಿಮಗೆ ಈ ರೀತಿ ನೀವು ಜೀವನ ಮಾಡೋದಕ್ಕೆ ಸಾಧ್ಯ. ಎಲ್ಲವನ್ನೂ ನೀವು ಅಚೀವ್ಮೆಂಟ್ ಮಾಡ್ಬೋದು ನಿಮ್ಮ ಲೈಫಲ್ಲಿ, ಎಲ್ಲವೂ ಸಿಗುತ್ತೆ ನಿಮಗೆ. ಆದಷ್ಟು ನೀವು ಅಂದರೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತ ನಿಮಗೆ ಕ್ವಶನ್ ಇವಾಗ ನಿಮ್ಗೆ ಅನ್ನಿಸ್ತಾ ಇದೆ, ನನಗದು ಫೀಲ್ ಆಗ್ತಾ ಇದೆ. ಎಸ್, ನಿಮಗೆ ಗೊತ್ತಾಗುತ್ತೆ ನೀವು ಸ್ಪಿರಿಚುಯಾಲಿಟಿಲಿ ಅಂದರೆ ನೀವು ಹೋಗ್ತಾ ವ್ಯಕ್ತಿಗಳನ್ನ ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು, ನಮ್ಮ ಲೈಫ್ಗೆ ಇವ್ರು ಕರೆಕ್ಟ್ ಇದ್ದಾರಾ ಇಲ್ವಾ ಅಂತ. ಕೆಲವಾದಂತಹ ನಿಮ್ಮ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ಸ್ವಲ್ಪ ವಿಪರೀತ ರಿಸ್ಟ್ರಿಕ್ಷನ್ ಮಾಡ್ಕೊಂಡಿರೋದನ್ನ ತೆಗೀರಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ನೋಡಿ. ಅವಾಗ ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನೀವು ತುಂಬ ಚೆನ್ನಾಗಿರ್ತೀರ. ನೀವು ಈ ಥರ ಫ್ಯಾಮಿಲಿ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಆಸೆಯಂತೆಯೇ ನಿಮ್ಮ ಫ್ಯಾಮಿಲಿ ಆಗುತ್ತೆ. ಆ್ಯಂಡ್ ನಿಮ್ಮ ವ್ಯಕ್ತಿ ಯಾವ ರೀತಿಯ ವ್ಯಕ್ತಿ ಅಂತ ನೋಡಬೇಕು ಅಂತ ನಿಮಗೆ ಆಸೆ ಇದ್ದರೆ ಖಂಡಿತವಾಗ್ಲೂ ನೋಡೋಣ. ವಾವ್, ನಿಮ್ಮ ವ್ಯಕ್ತಿ ತುಂಬ ಬಹಳ ಒಳ್ಳೆಯ ವ್ಯಕ್ತಿ ಸಿಕ್ಕಿದ್ದಾರೆ ನಿಮಗೆ ಈ ಜನ್ಮದಲ್ಲಿ. ನೀವು ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಯಾಕೆ ಅಂತಂದರೆ ನಿಮಗೇನೋ ಹಿಂದಿನ ಜನ್ಮದ ಕನೆಕ್ಷನ್ ಏನಂದರೆ ಲೈಕ್ ಹಿಂದಿನ ಜನ್ಮದಲ್ಲಿ ಕಷ್ಟಪಟ್ಟಿದ್ದಕ್ಕೇನೋ ಈ ಜನ್ಮದಲ್ಲಿ ನಿಮಗೆ ಫಸ್ಟು ಲೈಫ್ ಸೆಟಲ್ ಮಾಡ್ಕೊಳ್ಳೋಬೇಕು. ಇಲ್ಲಾಂದರೆ ಯಾರೂ ಇರೋದಿಲ್ಲ, ಹೆಂಡತಿ ಮಕ್ಕಳ ತಂದೆ ತಾಯಿ ಬಂಧು ಬಳಗ ಯಾರೂ ಇರಲ್ಲ ಅನ್ನೋ ಮೆಚ್ಯೂರಿಟಿ ನಿಮ್ಮಲ್ಲಿದೆ. ಆ ಮೆಚ್ಯೂರಿಟಿಯಿಂದ ನೀವು ಲೈಫಲ್ಲಿ ಸೆಟ್ಲಾಗಿರೋದಾದಮೇಲೆ ನಿಮ್ಮ ಈ ವ್ಯಕ್ತಿ ಬಂದಿದ್ದಾರೆ. ಬಟ್ ಆದರೆ ಇವರೆಲ್ಲಿ ಬಿಟ್ಟು ಹೋಗ್ಬಿಡ್ತಾರೋ ಅಂತೆಲ್ಲ ಯೋಚನೆ ಮಾಡಬೇಡಿ. ಖಂಡಿತವಲ್ಲೂ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ. ಇವರು ನಿಮ್ಗೆ ಯಾವಾಗಲೂ ಸದಾಕಾಲ ಇರೋ ಅಂಥ ವ್ಯಕ್ತಿ. ನಿಮ್ಗೇನೇ ಪ್ರಾಬ್ಲಮ್ಸ್ ಬಂದರೂ ಅವರು ಸಾಥಾಗಿ, ನಿಮ್ಮ ಕೆಲಸದಲ್ಲಿ ಸಪೋರ್ಟಾಗಿ, ಮನೆಯಲ್ಲಿ ಸಪೋರ್ಟಾಗಿ ಎಲ್ಲವನ್ನೂ ಮಾಡುವಂಥ ವ್ಯಕ್ತಿ. ಮೇ ಬಿ ಯಾರಾದರೂ ಮದುವೆ ಆಗಿದ್ದರೆ ಖಂಡಿತವಲ್ಲೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ನಿಮ್ಮ ಪ್ರೀತಿನ ಅವರು ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಕಂಪ್ಲೀಟ್ನೆಸ್ ಆಗಿ. ನೀವು ಕಂಪ್ಲೀಟಾಗಿ ಅವ್ರಿಗೆ ನಿಮ್ಮನ್ನು ಅರ್ಪಿಸೋದನ್ನು ಅವರು ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನೀವು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ನಿಮ್ಮಲ್ಲಿ, ಅದನ್ನು ಹೇಳ್ಕೊತಾ ಇಲ್ಲ ಅಂತ ಅವ್ರಿಗೂ ಅನಿಸಿದೆ. ಬಟ್ ಆದರೆ ಆ ವ್ಯಕ್ತಿ ಯಾವ ಥರ ಅಂದರೆ ಸ್ವಲ್ಪ ಮೆಚ್ಯೂರ್ಡಾಗಿ ಬಿಹೇವ್ ಮಾಡುವಂಥ ವ್ಯಕ್ತಿ. ಕಾಯ್ಕೊಂಡು ನಿಮ್ಮನ್ನು ನೀವು ಹೇಗೆ ಅವ್ರ ಜೊತೆ ಟ್ರೀಟ್ ಮಾಡ್ತೀರಾ, ನೀವೆಲ್ಲವನ್ನೂ ಹೇಳ್ತೀರಾ, ಹೇಗಿದ್ದೀರಾ ಅಂತ ಯೋಚನೆ ಮಾಡುವಂಥ ವ್ಯಕ್ತಿ. ನೀವು ಹೇಗಿದ್ದೀರೋ ಹಾಗೆ ಇಷ್ಟಪಡುವಂತಹ
ವ್ಯಕ್ತಿ ಇವರು. ಮೆಚುರಿಟಿ ಲೆವೆಲ್ ಚೆನ್ನಾಗಿದೆ ಇವ್ರದ್ದು ಖಂಡಿತವಾಗ್ಲೂ. ನಿಮ್ಮ ಜೀವನದಲ್ಲಿ ಒಂದು ಮುತ್ತು ಬಂದಿರುವ ಹಾಗೆ ನಿಮಗೆ ಇವರು ಖಂಡಿತವಾಗ್ಲೂ. ನೀವು ಒಟ್ಟಾಗಿ ಇವಾಗ ಯಾರಾದರೂ ಲವ್ ಮಾಡ್ತಿರೋರಾಗಿದ್ದರೂ ಕೂಡ ಹೇಳ್ತೀನಿ ಎಸ್ ಅಂತ ಹೇಳ್ತೀನಿ. ಈ ರಿಲೇಷನ್ಶಿಪ್ಗೆ ಖಂಡಿತವಾಗ್ಲೂ ನೀವು ಕಂಟಿನ್ಯೂ ಆಗ್ಬೋದು, ಮದುವೆ ಆಗ್ಬೋದು. ನಿಮಗೇನಾದ್ರು ಭಯ ಇದ್ದರೆ ಖಂಡಿತವಾಗ್ಲೂ ಭಯ ಪಡಬೇಡಿ ಸ್ನೇಹಿತರೆ, ನೀವು ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಇದ್ದೀನಿ. ಈ ವ್ಯಕ್ತಿನ ನೀವು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಆ್ಯಂಡ್ ಇದರಿಂದ ಖಂಡಿತವಾಗ್ಲೂ ನೀವಿಬ್ಬರು ಮತ್ತೆ ಒಗ್ಗೂಟಾಗಿರುವಂಥದ್ದು ಯಾಕೆ ವಾಪಸ್ ಮತ್ತೆ ಸೇರಿದ್ದೀರಾ ಅಂತ ನಿಮ್ಗೆ ಆಲ್ರೆಡಿ ಆನ್ಸರ್ ಸಿಕ್ಕಿದೆ. ಎಸ್, ಫೋರ್ಕ್ ಇನ್ ದ ರೋಡ್ ಅಂತ ಇದೆ. ನಿಮ್ಗೆ ಏನಾಗ್ಬಿಟ್ಟಿದೆ ಮೈಂಡಲ್ಲಿ, ಆವಾಗಲೂ ಕೂಡ ಹಾಗೆ ಇತ್ತು, ಇವಾಗಲೂ ಸ್ವಲ್ಪ ಆಗನ್ನಿಸ್ತಿರ್ಬೇಕು ಯಾವ ಪಾತ್ ಹೋಗಲಿ ಅಂತ. ನಿಮ್ಗೆ ಆಪ್ಷನ್ಸ್ ಲೈಫಲ್ಲಿ ತುಂಬ ಇದೆ ನಿಮಗೆ. ಓಕೆ, ಇವರು ತಂದೆ ತಾಯಿ ತೋರಿಸ್ತವ್ರನ್ನ ಮದುವೆ ಆಗಲ್ಲ, ಅಥವಾ ನಾ ಪ್ರೀತಿ ಮಾಡಿರೋ ಹುಡುಗಿನ ಮದುವೆ ಆಗಲ್ಲ, ಅಥವಾ ನಾನು ಮದುವೆ ಆಗಿರೋದು ಕರೆಕ್ಟಾಗಿದೆಯಾ, ಅಥವಾ ಮದುವೆ ಆಗಕ್ಕೆ ಹೋಗ್ತಾರೋ ಹುಡುಗಿನ ಸರಿ ಇದೆಯಾ, ಇಲ್ಲ ನಾನು ಬೇರೆ ಯಾರನ್ನಾರು ಸೆಲೆಕ್ಟ್ ಮಾಡ್ಕೊಳ್ಳ. ಈ ರೀತಿ ನಿಮಗೆ ಆಪ್ಷನ್ಸ್ ಜಾಸ್ತಿ ಅವಾಗಲೂ ಇತ್ತು, ಬಟ್ ಇವಾಗ್ಲೂ ಅದೇ ಇದೆ. ಆ ಕನ್ಫ್ಯೂಷನಲ್ಲಿ ಹೋಗಬೇಡಿ. ನೀವೀಗ ಯಾರನ್ನೋ ಒಬ್ರನ್ನ ಯೋಚನೆ ಮಾಡಿಕೊಂಡು ನೀವು ಈ ಕಾರ್ಡ್ನ ನೋಡ್ತಾ ಇದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ವ್ಯಕ್ತಿ ನಿಮಗೆ ಒಳ್ಳೆಯ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ಎಸ್ ಅಂತ ಹೇಳ್ತಾ ಇದ್ದೀನಿ. ನೀವು ಖಂಡಿತವಾಗ್ಲೂ ತುಂಬ ಚೆನ್ನಾಗಿರ್ತೀರ ಲೈಫಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ನಿಮ್ಮ ಹಾರ್ಟ್ನ ಹೀಲ್ ಮಾಡ್ಕೊಳ್ಳೋದು, ಏನಾದರೂ ಥೆರಪಿ ತಗೊಳ್ಳಿ, ಅಥವಾ ಅದಕ್ಕೊಂದು ರೆಮಿಡಿ ಏನಾದರೂ ಬೇಕು ಅಂತಂದರೆ ನನ್ನನ್ನು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳೋದಕ್ಕೆ ಎಲ್ಲ 7 ಚಕ್ರಗಳನ್ನು ಹೀಲ್ ಮಾಡುವಂಥ ನಾನು ಇದು ಮಾಡ್ತೀನಿ. ನಿಮ್ಗೆ ಏನಾದರೂ ಖಂಡಿತವಾಗ್ಲೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದ್ರೂ ನೀವು ಕೇಳ್ಬೋದು. ಮತ್ತು ಚಕ್ರ ಹೀಲಿಂಗ್ ಕೂಡ ಮಾಡ್ತೀನಿ. ನಿಮ್ಮ ಯಾವುದೇ ಒಂದು ರಿಲೇಷನ್ಶಿಪ್ಪು, ಕೆರಿಯರು ಏನೇ ಇದ್ದರೂ ಅದನ್ನು ನಾನು ಹೆಲ್ತ್ ಇಶ್ಯೂಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟೇಟ್ ಇರ್ಬೋದು, ಎಲ್ಲವನ್ನು ನಿಮಗೆ ಹೀಲ್ ಮಾಡಿಕೊಡ್ತೀನಿ ಖಂಡಿತವಾಗ್ಲೂ. ಇದಾಗಿತ್ತು ನಿಮ್ಮ ರೀಡಿಂಗ್ಸ್ ಅಂತ ಹೇಳ್ತೀನಿ. ವಾವ್, ನಿಜವಾಗ್ಲೂ 2 ರೀಡಿಂಗ್ಸೂ ನನಗೆ ಭಾಳ ಡಿಫ್ರೆಂಟಾಗಿ ತುಂಬ ಇಷ್ಟ ಆಯಿತು. ಒಂದು ಯೂನಿವರ್ಸೇ ನಿಮ್ಮನ್ನ ಜೊತೆಗೆ ಸೇರಿಸಿರೋದು, ಇನ್ನೊಂದು ನೀವು ಹಿಂದೆ ಅಕ್ಸೆಪ್ಟ್ ಮಾಡಿದಂಥ ಪ್ರೀತಿ ನಿಮ್ಮನ್ನು ಬಿಟ್ಟು ಹೋಗಿತ್ತು, ಬಟ್ ಮತ್ತೆ ವಾಪಸ್ ಆ ಪ್ರೀತಿ ನಿಮ್ಮನ್ನೇ ಹುಡ್ಕೊಂಡು ಬಂದಿದೆ ಅಂತ ಹೇಳ್ತೀನಿ. ಎರಡಕ್ಕೂ ಖಂಡಿತವಾಗ್ಲೂ ಡಿಫ್ರೆಂಟ್ ಇದಿದೆ. ಆ್ಯಂಡ್ ನಿಜವಾಗ್ಲೂ ನಿಮ್ಮ ಇಬ್ರಿಗೂ ಒಳ್ಳೆಯ ಪ್ರೀತಿ ಸಿಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, ನಿಮ್ಮ ಮನೆ ದೇವರು ಒಳ್ಳೇದು ಮಾಡಲಿ, ಯೂನಿವರ್ಸ್ ನಿಮ್ಮ ಕೈ ಹಿಡಿದು ನಡೆಸಲಿ, ಎಲ್ಲವೂ ಪಾಸಿಟಿವ್ ಆಗಲಿ ನಿಮ್ಮ ಲೈಫಲ್ಲಿ. ನಗ್ನಗುತ್ತಾ ಸಂತೋಷವಾಗಿ ಜೀವನ ಮಾಡೋಣ ಅಂತ ಹೇಳ್ತಾ, ಪರ್ಸ್ನಲ್ ರೀಡಿಂಗ್ ಯಾರಿಗಾದರೂ ಬೇಕಾದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ಆ್ಯಂಡ್ ಇನ್ಯಾವುದಾದ್ರು ಬೇರೆ ರೀತಿಯ ರೀಡಿಂಗ್ಸ್ ನಿಮಗೇನಾದ್ರು ಬೇಕಾಗಿದ್ದರೆ ಖಂಡಿತವಾಗ್ಲೂ ಅದನ್ನು ನನಗೆ ಮೆಸೇಜ್ ಮಾಡ್ಬೋದು. ಹರಿ ಓಂ ಸಾಯಿರಾಮ್.